ದೇವನಹಳ್ಳಿ ಕೈಗಾರಿಕಾ ಪ್ರದೇಶ ಭೂಸ್ವಾಧೀನನ ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ. ಅದಕ್ಕೆ ರಿಲೇಟೆಡ್ ಆಗಿ ಈಗ ಆಂಧ್ರ ಸರ್ಕಾರ ಉದ್ಯಮಿಗಳನ್ನ ಆಹ್ವಾನ ಮಾಡ್ತಾ ಇದೆ. ಕೆಲವೊಂದ್ ಕಡೆಗೆ ಇದು ಅಭಿವೃದ್ಧಿಗೆ ಕುಂಠಿತ ಆಗಲ್ವಾ? ಈಗ ಇದು 2-edged sword ಅಂತಾರೆ, ಇದು 2-edged sword ಅಂತಾರೆ. ಈ ತರ ಸಂದರ್ಭದಲ್ಲಿ ಅವ್ರು ಯಾಕೆ ಕಳಿಸ್ಬೇಕು? ಮೊದಲೇ ಕರಿಬೋದಾಗಿತ್ತಲ್ಲ ಓಪನ್ ಆಗಿ. ಒಂದು ಎನಿವೇ ಇಟ್ಸ್ ಲೆಫ್ಟ್ ಟೈಮ್, ಐ ಆಮ್ ನಾಟ್ ಗೋಯಿಂಗ್ ಟು ಕಮೆಂಟ್. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜನ ಹೋಗ್ಬೇಕಂತಂದ್ರೆ ಸುಮ್ನೆ ನಾವು ಲ್ಯಾಂಡ್ ಕೊಡ್ತೀವಿ ಬಾ ಅಂತೇಳಿ ಹೋಗೋದಿಲ್ಲ ಜನ. ಅಲ್ಲಿ ಮ್ಯಾನ್ ಪವರ್ ಬೇಕು, ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಬೇಕು, ವಿಚ್ ಐ ಡೋಂಟ್ ಸೇ ಇಟ್ ಇಸ್ ನಾಟ್ ದೇರ್ ಇನ್ ತೆಲಂಗಾಣ. So it is not that doesn't mean that Karnataka is not going to compensate some land and give to other people. Definitely, Karnataka in its wisdom, last 5 decades we have been number 1 in GDP. Last 5 decades, that's 50 years. Likewise, not trying to speak anti about any other state, we will find a solution. Since the farmer had got a strong opinion, this land should not be given to industries, for which the government same himself has agreed, and we have voluntarily told if any farmer wants to give a land, he can give. It doesn't mean that the project is scrapped. ಐದರ್ ವೇ ಬೇರೆ ಎಲ್ಲನೋ ಒಂದು ಜಾಗದಲ್ಲಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ನಮ್ಮ IT ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳು ಇಬ್ಬರು ಪ್ರೊಆಕ್ಟಿವ್ ಇದ್ದಾರೆ. ಬೇರೆ ಒಂದು ಜಾಗದಲ್ಲಿ ಎಲ್ಲೋ ಲ್ಯಾಂಡ್ ಹುಡುಕೊಡ್ತಕ್ಕಂಥದ್ದು ಆಗ್ತದೆ. ಇದೇನೋ ಸಮಯ ಸಾಧಕನಂಗೆ ಒಂದು ಟ್ವೀಟ್ ಮಾಡಿದ ತಕ್ಷಣ ನೀವು ಇದನ್ನ ಇಶ್ಯೂ ಮಾಡಬಾರ್ದು ಅಂತ. ಯಾಕಂದ್ರೆ ದಟ್ಸ್ ನಥಿಂಗ್ ಲೈಕ್ ದಟ್. ಯು ಶುಡ್ ಗೋಂಟ್ ಆಸ್ಕ್ ಹಿಮ್ ವೈ ಡಿಡ್ ಯು ಟ್ವೀಟ್ ಹಿಮ್ ನೌ. ಯಾರು ಅವ್ರ ಮಿನಿಸ್ಟರ್ ಏನು ಟ್ವೀಟ್ ಮಾಡಿದ್ದಾರೆ, ಇಷ್ಟು ದಿವಸ ಬಿಟ್ಟು ಈಗ ಟ್ವೀಟ್ ಮಾಡ್ತಿದ್ದಾರೆ ಜಸ್ಟ್ ಬಿಕಾಸ್ ವಿ ಸೇ ವಿ ಆರ್ ಗಿವಿಂಗ್ ಬ್ಯಾಕ್ ದ ಲ್ಯಾಂಡ್ ಟು ದ ಫಾರ್ಮರ್ಸ್. ಈಸ್ ದಿಸ್ ದ ಓನ್ಲಿ ಇಶ್ಯೂ? ಏನ್ ಟ್ವೀಟ್ ಮಾಡೋ ಕಾರಣ ಏನು? ಇಲ್ಲಿ ನಾವು CM ನವರು ನಾವು ಲ್ಯಾಂಡ್ ಫಾರ್ಮರ್ಸಿಗೆ ಕೊಡಲ್ಲ, ಫಾರ್ಮರ್ಸಿಗೆ ವಾಪಸ್ ಕೊಡ್ತೀವಿ ಅಂತ ತಕ್ಷಣ ಟ್ವೀಟ್ ಮಾಡ್ಬಿಡ್ಬೇಕಾ? ಇದು ಸ್ಪೋರ್ಟಿವ್ ಆಗಿರ್ತಕ್ಕಂಥ ಇಶ್ಯೂನ ಇದು. ಎರಡನೇ ಸಲ ಸರ್ ಮಾಡ್ತಾ ಇರೋದು ತರ ಇದು ಆ ತರ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗ್ತಂತ ಅವ್ರು ತಿಳಿಲಿದ್ರೆ ಇಟ್ಸ್ ಗುಡ್ ಲಕ್ ಟು. ನಾವೇನ್ ಹೇಳಕ್ಕಾಗ? ಚಂದ್ರಬಾಬು ನಾಯ್ಡು ಹೇಳ್ತಾ ಇರ್ತಾರೆ ಸರ್, ಅಂದ್ರೆ ಬೆಂಗಳೂರಿಂದ 100 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ, 100 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಬನ್ನಿ ಅಲ್ಲಿ 1 ಲಕ್ಷ ಹೆಕ್ಟೇರ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈಗ ಆಂಧ್ರದ ವ್ಯವಸ್ಥೆ ಏನಿದೆ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಅದ್ರ ಬಗ್ಗೆ ನಾವ್ ಚರ್ಚೆ ಮಾಡೋದ್ ಬೇಡ. ಅವ್ರು ಏನ್ ಟ್ವೀಟ್ ಮಾಡ್ತಕ್ಕಂಥ ಉದ್ದೇಶ ಏನಿದೆ ಅಂತಂದ್ರೆ ನಾವು ಜಸ್ಟ್ ರೈತರ ಲ್ಯಾಂಡ್ ವಾಪಸ್ ಕೊಡ್ತೀವಿ. ನಿಮ್ಮ ಹತ್ರ ಲ್ಯಾಂಡ್ ಇದ್ರೆ ಯಾಕೆ ಬರಲಿಲ್ಲ, ಮೊದ್ಲು ಯಾಕೆ ಟ್ವೀಟ್ ಮಾಡಲಿಲ್ಲ, ಈಗ ಯಾಕೆ ಮಾಡ್ತಾ ಇದ್ದೀರಿ? ಇಟ್ಸ್ ಅ ವೆರಿ ಅನ್ಟೈಮ್ಲಿ ರಾಂಗ್ಲಿ ಟ್ರೈಂಗ್ ಟು ಪ್ರೂವ್ ದಟ್ ಜಸ್ಟ್ ಬಿಕಾಸ್ ವಿ ಆರ್ ಗಿವಿಂಗ್ ಲ್ಯಾಂಡ್ ಪೀಪಲ್ ವಿಲ್ ಕಮ್. ಹಂಗಂದ್ರೆ ಛತ್ತೀಸ್ಗಢನಾಗಿದೆ, ಒರಿಸ್ಸಾನಾಗಿದೆ, ಎಲ್ಲ ಕಡೆ ಲ್ಯಾಂಡ್ ಇದೆ. ಸೊ ಪೀಪಲ್ ಚೂಸ್ ವೇರ್ ಟು ಗೋ, ವೇರ್ ನಾಟ್ ಟು ಗೋ. ಬಟ್ ಆಸ್ ಫಾರ್ ದ ಲ್ಯಾಂಡ್, ದ ಆಲ್ಟರ್ನೇಟಿವ್ ಲ್ಯಾಂಡ್, ಡೆಫಿನೆಟ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, 2 ಮಿನಿಸ್ಟರ್ಗಳು, ಯಾರು ಪ್ರಿಯಾಂಕ್ ಖರ್ಗೆ ಅವರು ಅಂಡ್ ಆಸ್ ವೆಲ್ ಆಸ್ ದಿ ನಮ್ಮ MB ಪಾಟೀಲ್ ಅವರು, definitely they are heading those departments. They will see to that the land will be compensated somewhere. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.